ಮಧು ಅವರೇ, ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೇನೆ. ನನ್ನ ಪ್ರೀತಿಗೆ ಮೋಸ ಮಾಡೋಕ್ಕೆ ಹೋಗ್ಬೇಡ್ರಿ. ನನ್ನನ್ನು ಒಪ್ಕೋರಿ. ನನ್ನ ಜೊತೆ ಮದುವೆ ಆದ್ರೆ ನಿಮ್ಮನ್ನು ನಾನು ಭಾಳ ಚಂದ ನೋಡ್ಕೋತೀನಿ. ಜೀವನದಾಗ ನಿಮ್ಗೆ ಖುಷಿನ ಕೊಡ್ತೀನಿ. ನಿಮ್ಮಪ್ಪ ಅಮ್ಮನ ಚಂದಾಗ ನೋಡ್ಕೋತೀನಿ. ನನ್ನ ಕೈ ಬಿಡಬೇಡ್ರಿ. ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡಕತ್ತೇನೆ. ನೀವು ಇಲ್ಲಂದ್ರೆ ನಾನು ಬದುಕಂಗಿಲ್ಲ. ಐ ಲವ್ ಯು ಮಧು, ಐ ಲವ್ ಯು. ನಾನು ನಿಮ್ಮನ್ನು ಬಿಡೋಕ್ಕಂತೂ ತಯಾರಿಲ್ಲ. ನನಗೆ ನಿಮ್ಮನ್ನು ಬಿಟ್ಟು ಬದುಕೋಕ್ಕೂ ಆಗಲ್ಲ. ನನಗೇನು ಮಾಡ್ಬೇಕಂತ ನಂಗೆ ಗೊತ್ತಾಗಲ್ದು. ನಂಗೆ ನೀವು ಬೇಕು, ನಂಗೆ ನೀವು ಬೇಕು. ನನ್ನ ಮದುವೆ ಅಂತ ಆದರೂ ಅದು ನಿಮ್ಮನ್ನು ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಆಗಲ್ಲ, ಯಾರನ್ನೂ ಮದುವೆ ಆಗಲ್ಲ. ಸತ್ರು ಬದುಕಿದ್ರು ಅದು ನಿಮ್ಮ ಜೊತೆ ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ನೀವೇನಾದರೂ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಸಾಯ್ತೀನೋ ಹೊರತು ನಾನು ಬೇರೆ ಯಾರನ್ನೂ ಮದುವೆ ಆಗ್ತಾನಂತೇಳಿ ನೀವು ಕನಸು ಕೂಡ ಕಾಣಕ್ಕೆ ಹೋಗ್ಬೇಡ್ರಿ. ನಮ್ಮವ್ವ ಯಾರನ್ನ ತೋರಿಸಿದ್ರು ಅಷ್ಟೆ, ನಾನು ಮದುವೆ ಆಗೋದು ಮಾತ್ರ ನಿಮ್ಮನ್ನು. ಇಲ್ಲ ಅಂದ್ರೆ ಸಾಯ್ತೀನಿ. ಇಲ್ಲ, ಸಾಯೋವರೆಗೂ ಒಬ್ಬಂಟಿಯಾಗೆ ಇರ್ತೀನಿ. ಎಲ್ಲಿಗಾದರೂ ದೂರ ಹೋಗ್ಬಿಡ್ತೀನಿ. ಯಾರ್ದು ಕಿರಿಕಿರಿ ಬೇಡ ಅಂತ ಹೇಳಿ ಎಲ್ಲರನ್ನೂ ಬಿಟ್ಟು ಹೋಗ್ಬಿಡ್ತೀನಿ. ಹೇಳಿ, ನನಗೇನಾದರೂ ಹೇಳಿ ಮಧು ಅವರೇ, ನನಗೇನಾದರೂ ಹೇಳಿ. ಎದ್ದೇಳಿ ಮಧು ಅವರೇ, ಹೇಳಿ. ನೀವು ಈ ರೀತಿ ಆರಾಮಾಗಿ ಮಲ್ಕೊಂಡ್ರೆ ನಾನು ಏನು ಅನ್ಕೋಬೇಕು? ಎದ್ದೇಳು ಮಧು, ಹೇಳು. ನನಗೆ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳು ಮಧು, ಹೇಳು. ಅಯ್ಯೋ, ಇಲ್ಲಿ ರವಿ ಅವರು ಬಂದಿದ್ದಾರಾ? ನನಗೆ ಯಾಕೆ ಹಿಂಗೆ ಅನ್ಸಾತಿ? ಅಯ್ಯೋ, ಇಲ್ಲಿ ಯಾರೂ ಇಲ್ಲ. ಮತ್ತು ನಾನು ಹಗಲು ಕನಸು ಕಾಣಕತ್ತನ. ರವಿ ಅವರು ನನ್ನ ಕನಸಲ್ಲಿ ಬಂದಿದ್ರ. ಅವರು ನನ್ನನ್ನು ಪ್ರೀತಿ ಮಾಡ್ತೀನಿ, ಇಲ್ಲ ಅಂದರೆ ಸಾಯ್ತೀನಿ ಅಂತ ಹೇಳ್ತಾ ಇದ್ರ. ಯಾಕೆ ಅವ್ರು ನನ್ನ ಕನಸಲ್ಲಿ ಬಂದರು? ನಾವು ಯಾರನ್ನಾದ್ರೂ ತುಂಬ ಇಷ್ಟಪಡಕತ್ರ ಅಲ್ವಾ ಅವ್ರು ನಮ್ಮ ಕನಸಲ್ಲಿ ಬರೋದು. ಆದ್ರೆ ಇವ್ರು ನನ್ನ ಕನಸಲ್ಲಿ ಬಂದು ಪ್ರೀತಿನ ಹೇಳಕತ್ತಾರ, ಇಲ್ಲ ಅಂದರೆ ಸಾಯ್ತೀನಿ ಅಂತ ಅನ್ನಕತ್ತಾರ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಬಾರ್ದು. ಏನು ಮಾಡಲಿ ನಾನು? ದೇವ್ರೇ, ಏನಪ್ಪ ಮಾಡಲಿ? ನನಗೆ ಏನು ಮಾಡಬೇಕು ಅಂತ ತಿಳಿತಾ ಇಲ್ಲ. ಯಾಕೆ ನಾನು ಅವ್ರ ಈ ರೀತಿ ಕಡತಾರ? ಮದುವೆ ಆಗು ಅಂತ ಕಡಕತ್ತಾರ. ಆದ್ರೆ ನಾನು ಇಲ್ಲೆಲ್ಲ ಬಿಟ್ಟು ಅವ್ರ ಜೊತೆ ಮದುವೆ ಆಗೋಕ್ಕಾಗತ್ತಾ? ಇಲ್ಲಿ ಕಷ್ಟ ಕೊಡತ್ತಾರಂತ ಅವ್ರ ಜೊತೆ ಮದುವೆ ಆಗೋಕ್ಕಾಗತ್ತಾ? ಅವರನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ನಿಜ. ಆದ್ರೆ ನಾನು ಅವ್ರನ್ನ ಹೆಂಗೆ ಮದುವೆ ಆಗೋಕ್ಕಾಗತ್ತಾ? ನನಗೀಗಾಗಲೇ ಮದುವೆ ಆಗೈತಿ. ನಾನು ಇವ್ರ ಮನೆಗೂ ಬಂದು ಉಳಿದಾಗೈತಿ. ನಾನು ಅವ್ರಿಗೆ ಮೋಸ ಮಾಡ್ದಂಗೆ ಆಗಂಗಿಲ್ಲೇನು? ಅವ್ರಿಗೆ ಗೊತ್ತೈತಿ ನನ್ನ ಮದುವೆ ಆಗೈತೆ ಅಂತೇಳಿ. ಆದ್ರೆ ನನ್ನವರು ಪ್ರೀತಿ ಮಾಡತ್ತಾರ, ಒಪ್ಕೊಳತ್ತಾರ. ಆದ್ರೆ ನಾನು ಇವ್ರನ್ನ ಬಿಟ್ಟು ಹೆಂಗೆ ಹೋಗಲಿ? ಇವ್ರು ನನಗೆ ವಿಚ್ಛೇದನ ಕೊಡೋದಿಲ್ಲ ಅಂತ ಅನ್ನಕತ್ತಾರ. ಕೊಡೋದಿಲ್ಲ ಅಂದಮೇಲೆ ನಾನು ಅವ್ರನ್ನ ಹೆಂಗೆ ಮದುವೆ ಆಗೋಕ್ಕಾಗತ್ತಾ? ಆಗಲ್ಲ. ಇದು ಎಲ್ಲ ಆಗದಿರೋ ಮಾತೈತಿ. ನನಗೆ ಏನು ಮಾಡ್ಬೇಕಂತೇಳಿ ತಿಳಿದಂಗೆ ಆಗೈತಿ. ಏನು ಮಾಡಲಿ ನಾನು ದೇವ್ರೆ? ಈ ಕಡೆ ಅಪ್ಪ ಅಮ್ಮನ ನೋಡಲ್ಲ, ಈ ಕಡೆ ಇವನ್ನ ನೋಡಲ್ಲ, ಅಥವಾ ಆ ಕಡೆ ರವಿನ ನೋಡಲ್ಲ. ಏನು ಮಾಡಲಿ ನಾನು? ಏನು ಮಾಡಬೇಕು ಅಂತ ತಿಳಿದಂಗೆ ಆಗೈತಿ ನನಗೆ. ಆರಾಮಾಗಿ ನಿದ್ದೆ ಮಾಡ್ಬೇಕಂದ್ರೆ ಕನ್ಸಲ್ಲಿ ಕೂಡ ಅವರೇ ಬಂದು ಕಾಣಕತ್ತಾರ. ಹೊರಗಡೆ ಹೋದ್ರೂ ಅವರೇ ಕಾಣ್ತಾರೆ, ಎಲ್ಲಿ ಹೋದ್ರೂ ಅವರೇ ಕಾಣ್ತಾರೆ. ಯಾರು ಕಾಣ್ತಾರೋ? ಯಾರವರು? ಅಯ್ಯೋ, ಮತ್ತೆ ಬಂದ್ರ? ಯಾಕೆ ಇಲ್ಲಿ ಬಂದ್ರಿ ನೀವು? ಯಾಕೆ ಈ ರೀತಿ ಇಲ್ಲಿ ಬಂದು ನನಗೆ ಕಾಟ ಕೊಡ್ತಾ ಇದ್ದೀರಾ? ಹಾಂ, ಯಾಕೆ ಬಂದ್ರಣ್ಣ? ನಾನು ನಿನ್ನ ಗಂಡ, ಇದು ನನ್ನ ಮನೆ. ನಾನಿಲ್ಲೇ ಬರ್ತಾನೋ ಹೋಗ್ತಾನೋ. ಹಾಂ, ನೀನು ಯಾರ ಬಗ್ಗೆ ಹೇಳಕತ್ತಿದ್ದಿ? ನಿನಗೆ ಯಾರು ಕಾಟ ಕೊಡಕತ್ತಾರ? ಅಯ್ಯೋ, ನೀವರೀ? ಅದು ನೀವ ಅನ್ಕೊಂಡಿದ್ನಿ. ಒಮ್ಗೆಲೆ ಬಂದ್ರಲ್ಲ, ಯಾಕೆ ಹಿಂಗೆ ಬಂದ ಕಾಟ ಕೊಡ್ತಾ ಇದ್ದೀರಾ ಅಂತ ಅನ್ಕೊನಿ. ಇಷ್ಟೊತ್ತನ ಖುಷಿಗೆ ಈಗ ಬಂದ ಮತ್ತು ನನಗೆ ಏನಾದರೂ ಕಾಟ ಕೊಡ್ತೀರೇನೋ ಅಂತ ಅನ್ಕೊನಿ. ಅದಕ್ಕೆ ಅನ್ನೆ ಅಷ್ಟೇ. ಅಯ್ಯೋ ದೇವ್ರೆ, ಹಬ್ಬ, ರವಿ ಅವರು ಥರನೇ ಕಾಣಿಸ್ತಾ ಇದ್ರಲ್ಲ. ಎಲ್ಲಿ ನೋಡಿದ್ರು ಈ ರವಿ ಅವರೇ ಕಾಣಿಸ್ತಾ ಇದ್ದಾರೆ. ಅಯ್ಯೋ, ನಾನೇನಾದರೂ ಸಿಕ್ಕಾಕೊಂಡ್ಬಿಡ್ತೀನೋ ಏನೋ. ಅಲ್ಲೇ ಮಾತು ಮಾಡಿಸ್ಬಿಟ್ಟೆ. ಚೆನ್ನಾಗಾಯ್ತು. ಇಲ್ಲ ಅಂದಿದ್ರೆ ನನ್ನ ಗತೆ ಅಷ್ಟೇ. ನಾನು ನಿನ್ನ ಜೊತೆ ಮಾತಾಡಬೇಕಾಗಿತ್ತು ಮಧು. ನಾನು ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು. ಸರಿ, ನೀವೇ ಹೇಳಿ. ನೀವೇ ಹೇಳಬೇಕು ಅಂತ ಹೇಳಿರೋದು ಫಸ್ಟು. ನೀವೇ ಹೇಳಿ, ಆಮೇಲೆ ನಾನೇನು ಅಂತ ಹೇಳ್ತೀನಿ. ಏನು ಮಾತಾಡಬೇಕು ಹೇಳು? ಏನೋ ಮಾತಾಡ್ಬೇಕಂದಿಲ್ಲ, ಏನಂತ ಹೇಳು, ನಾನು ಆಮೇಲೆ ಹೇಳ್ತಾನೆ. ಅಯ್ಯ, ನೀವು ಹೇಳ್ರಿ. ನೀವೇ ಅಲ್ಲಿ ಫಸ್ಟ್ ಹೇಳಿದ್ದ ನೀವು ಮಾತಾಡ್ಬೇಕಂತ ಹೇಳಿ. ನಾನು ಯಾರ ಹೇಳಿನೇನು? ಇಲ್ಲಲ್ಲ, ನೀವೇ ಹೇಳ್ರಿ. ಫಸ್ಟ್ ಹೇಳ್ಬೇಕಂದ್ರೆ ನೀವು ಏನಂತ ಹೇಳ್ರಿ, ಆಮೇಲೆ ನಾನು ಹೇಳ್ತಾನೆ. ಸರಿ, ಹೇಳ್ತಾನೆ, ಕೇಳಿಸ್ಕೊ. ನೋಡು, ಇನ್ನು ಮುಂದೆ ನೀನು ಈ ಮನ್ಯಾಗ ಇರಬೇಕು. ಹೊರಗಡೆ ಅಲ್ಲಿ ಹೋದ್ನೆ ಇಲ್ಲಿ ಹೋದ್ನೆ ಮಾಡುವಂಗಿಲ್ಲ. ನಾನು ಬರ್ಗೊಡ್ದ ಎಲ್ಲ ಅಡುಗೆ ತಯಾರಿರ್ಬೇಕು. ನಾನು ಬರ್ಗೊಡ್ದ ಕೈಯಾಗ ಟವಲ್ ಹಿಡ್ಕೊಂಡು ನೀನು ನಿಂತಿರ್ಬೇಕು. ಇಷ್ಟು ದಿನ ಹೆಂಗೆ ನೀನು ಸೇವೆಗಳನ್ನ ಮಾಡಿದ್ಯೋ, ಇನ್ನು ಮುಂದೆನೂ ನೀನು ಹಂಗೆ ಮಾಡ್ಕೊತ ಹೋಗ್ಬೇಕು. ಹಾಂ,
ಅದು ಹೆಂಗಾಗ್ತತಿ? ಅಲ್ಲ, ನಾನು ಯಾಕೆ ಅದನ್ನೆಲ್ಲ ಮಾಡಬೇಕು? ನೀವು ಮುದ್ದಿನ ಹೆಂಡತಿ ಅದಾಳಲ್ಲ, ಆಕೆ ಮಾಡ್ತಾಳಲ್ಲ. ನಾನು ಯಾರು? ಈ ಮನೆ ಕೆಲಸದಾಕಿ. ನಾನು ಕೊಟ್ಟಿರೋ ದುಡ್ಡು ಎಲ್ಲ ತೀರೋವರೆಗೂ ಅಂತ ಹೇಳಿ ನಾನು ಇಲ್ಲ ಅದನ್ನಷ್ಟೇ. ಅದನ್ನು ಬಿಟ್ಟರೆ ನಾನು ಇವಾಗಲೇ ಹೋಗ್ಬೋದಾಗಿತ್ತು. ಅದ್ರಾಗ ಅರ್ಧ ಕೊಡೋಕ್ಕಾಗಲ್ಲ. ಇನ್ನು ಅರ್ಧ ಅಷ್ಟೇ, ಏನಿಲ್ಲ ಅಂದರೂ ಇನ್ನೊಂದು 500 ರೂಪಾಯಿ ಐತಿ ಅಷ್ಟೇ. ಅದನ್ನ ನಾನು ಇವತ್ತಿಂದ ಮಾಡಿ ನಾಳೆಗೆ ನಾನು ಹೊರಟೋಗ್ಬೇಕು ಅಂತ ಅಂದ್ಕೊಂಡೇನೆ. ನೀವು ಯಾರು ಈರಂದ್ರೂ ನಾನಿರೋ ಮಗಳೇ ಅಲ್ಲ. ನಿಮ್ಮ ಹೆಂಡತಿ ಇದ್ದಾಳಲ್ಲ, ಮುದ್ದಿನ ಹೆಂಡತಿ, ಅವ್ರ ಜೊತೆ ಚೆನ್ನಾಗಿರಿ, ಸರಿನಾ? ನೋಡು, ನನಗೆ ಕೋಪ ಬರೆಸ್ಬೇಡ. ನಾನು ನಿನ್ನ ಜೊತೆ ಎಷ್ಟು ಮೃದುವಾಗಿ ಮಾತಾಡಕತ್ತಾನೆ. ಈ ಸ್ವಭಾವ ನಂದು ಅಲ್ಲೇ ಅಲ್ಲ. ನನಗೆ ಮಾತೆತ್ತಿದ್ರೆ ಸಿಟ್ಟು ಬರ್ತದೆ ಅನ್ನೋದು ನಿನಗೆ ಗೊತ್ತು. ಆ ಸಿಟ್ಟಿನಾಗ ನಿನ್ನ ಮದುವೆ ಆಗಿದ್ದೀನಿ ಅನ್ನೋದು ಗೊತ್ತು. ಆ ಸಿಟ್ಟಿನಾಗ ಈಗ ಖುಷಿಗೆ ಕಣ್ಣಲ್ಲಿ ಸಾರು ಗೊತ್ತಿದ್ದೀನಿ ಅನ್ನೋದು ಗೊತ್ತು. ಎಲ್ಲ ಗೊತ್ತಿದ್ದು ನನ್ನ ಜೊತೆ ನಾಟಕ ಆಡಬೇಡ. ಅಯ್ಯೋ, ನಿಮ್ಗೆ ಹೇಳಿದ್ರೆ ಅರ್ಥ ಆಗಂಗಿಲ್ಲೇನು? ನೋಡ್ರಿ, ಇಷ್ಟು ದಿನ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ. ನಾನು ಅನ್ಕೊಂಬಿಟ್ಟೇನೆ, ನನಗೆ ನಿಮ್ಮ ಜೊತೆ ಇರೋಕೆ ಇಷ್ಟ ಇಲ್ಲ. ಅಲ್ಲ, ನಾನೇ ನಿಮ್ಮ ಜೊತೆ ಇರಬೇಕು? ನನಗೇನಿಲ್ಲಿ ಯಾವ ಸ್ನಾನ ಆಯ್ತಂತ ನಾನು ಇಲ್ಲಿ ಇರಬೇಕು? ನನಗೇನು ಸ್ಥಾನ ಕೊಟ್ಟರೆ ನೀವು? ಹಾಂ, ಹೆಂಡತಿನ ಸ್ಥಾನ ಕೊಟ್ಟರೆ, ಅಥವಾ ಈ ಮನೆ ಕೆಲಸಕ್ಕೆ ಸ್ಥಾನ ಕೊಟ್ಟರೆ, ಅಥವಾ ಬರೀ ಈ ಮನೇಲಿ ಎರಡು ದುಡ್ಡು ಇಲ್ಲ ಏನಿಲ್ಲ ನುಸ್ತಾ ಕೆಲಸ ಮಾಡೋಕ್ಕಂತ ನಾನು ಇಟ್ಕೊಂಡಿದ್ದೀರಾ? ಹೇಗೆ? ಹಾಂ, ಮಾತಾಡ್ರಿ, ಮಾತಾಡಿ. ಕೋಪ ಮಾಡ್ಕೋದ್ರಿಂದ ಎಲ್ಲ ಸಾಲ್ವ್ ಆಗಿಬಿಡುತ್ತಾ? ಏನೀಗ ನಿಂದ? ಹಾಂ, ನೀ ಏನು ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ನನಗೆ ಹೇಳು. ನಾನು ನಿಮ್ಮನ್ನ ಬಿಟ್ಟು ಹೋಗ್ಬೇಕಂತ ಅನ್ಕೊಂಡು, ನನಗೆ ಈ ಮನೆಗೆ ಇರೋಕೆ ಜರನೂ ಇಷ್ಟ ಇಲ್ಲ. ಅದಕ್ಕೆ ನಾನು ನಮ್ಮ ಮನೆಗೆ ಹೋಗ್ಬೇಕಂತ ಅನ್ಕೊಂಡೇನೆ. ನಮ್ಮ ಅಪ್ಪ ಅಮ್ಮನ ಮನೆಗೆ ಬಂದಾತು, ಅವ್ರನ್ನ ನೋಡ್ಕೊಳಕ್ಕೆ ಯಾರೂ ಇಲ್ಲ, ನಾನು ಹೋಗಲೇಬೇಕು. ಹಂಗಂತೇಳಿ ಇಲ್ಲೇ ಉಳಿತೀನಿ ಅಂತ ನೀವು ಅನ್ಕೊಳಕ್ಕೂ ಹೋಗ್ಬೇಡ್ರಿ. ನೀವು ಕಟ್ಟಿರೋ ಈ ತಾಳಿನ ಕಿತ್ತು ನಿಮ್ಮ ಕೈಯಲ್ಲಿಟ್ಟು ಹೋಗ್ಬೇಕು ಅನ್ನೋ ನಿರ್ಧಾರ ನಾನು ಮಾಡೇನೆ ಅಷ್ಟೇ. ಏನು ಹೇಳಾಕತ್ತಿ ನೀನು? ಕಟ್ಟಿರೋ ತಾಳಿನ ಕಿತ್ತು ಕೈಯಾಗಿಟ್ಟು ಹೊಕ್ಕನಂತ ಹೇಳ್ತಿದ್ದಿ. ಈ ಥರ ಮಾತಾಡಕ ನಿನಗೇನು ಅನ್ಸಂಗಿಲ್ಲ ಏನು? ಯಾಕೆ ಅನಿಸ್ಬೇಕು? ಹಾಂ, ಯಾಕೆ ಅನಿಸ್ಬೇಕು ಅಂತ ಹೇಳ್ರಿ. ಯಾಕೆ ಅನಿಸ್ಬೇಕು? ಅಲ್ಲ, ಏನು ನನ್ನ ಮಧ್ಯೆ ಐತಿ ಅಂತ ನಾನು ನಿಮ್ಮ ಜೊತೆ ಇರಬೇಕು? ಹಾಂ, ಗಂಡನ ಥರ ಇದ್ದೀರಾ ನನ್ನ ಜೊತೆ? ಇಲ್ಲ, ಖುಷಿ ಜೊತೆ ಇದ್ದೀರಾ. ನಾನು ಯಾಕೆ ಇಲ್ಲಿ ಇರಬೇಕು? ನಮ್ಮ ಅಪ್ಪ ಅಮ್ಮಂಗೆ ಇಷ್ಟ ಇಲ್ಲ, ನೀವು ಅವ್ರಿಗೆ ಇಷ್ಟ ಇಲ್ಲ ಅಂತ ನಾನು ನಿಮ್ಮ ಜೊತೆ ಬದುಕೋಕ್ಕಾಗಲ್ಲ. ಅವರು ಹೇಗೆ ಹೇಳ್ತಾರೋ ನಾನು ಹಾಗೆ ಕೇಳೋದು. ಆವಾಗ ಅನಿವಾರ್ಯ ಆಯಿತು, ನಿಮ್ಮ ಕೈಯಿಂದ ಕೊರಳಲ್ಲಿ ತಾಳಿ ಕಟ್ಟಿಸ್ಕೊಂಡೆ. ಆದರೆ ಇವಾಗ ಅದ್ರ ಕೆಲಸ ಎಲ್ಲ ಮುಗಿದು ಹೋಯಿತು. ಅದಕ್ಕೆ ಹೇಗೋ ನೀವು ನನ್ನ ತಾಳಿ ಕಟ್ಟಿದ್ರ ಅಂತ ಗೊತ್ತಿದ್ದು ಇನ್ನೊಬ್ಬಳ ಮದುವೆ ಆದ್ರಿ. ನಾನು ಅಂದ್ಕೊಂಡೆ ಇವರು ತಾಳಿ ಕಟ್ಟಿದ್ದಾರೆ, ಇನ್ನು ಮುಂದೆ ಅಪ್ಪ ಅಮ್ಮನ ಒಪ್ಪಿಸಿ ನಿಮ್ಮ ಜೊತೆನೇ ಇರಬೇಕು ಅಂತ ಅಂದ್ಕೊಂಡ್ಬಂದಿನಿ. ಆದರೆ ನೀವೇನು ಮಾಡಿದ್ರಿ? ನನ್ನ ಮುಂದನ ಖುಷಿಗೆ ತಾಳಿ ಕಟ್ಟಿದ್ರಿ, ನನಗೆ ಮೋಸ ಮಾಡಿದ್ರಿ. ಇಷ್ಟೆಲ್ಲ ಆದಮೇಲೆ ನಾನು ನಿಮ್ಮ ಜೊತೆ ಇರಬೇಕಾ? ಹಾಂ, ನಾನು ನಿಮ್ಮ ಜೊತೆ ಇದ್ದ ಜೀವನ ಮಾಡ್ಬೇಕನ್ನ? ಅಂದ್ರೆ ನಾನು ಆಕಿ ಕೊರಳಿಗೆ ತಾಳಿ ಕಟ್ಟಿದ್ಕ ನೀನು ನನ್ನ ಬಿಟ್ಟು ಹೋಗ್ತೀಯನ? ಆಕಿನ ನಾನು ಮೊದಲಿಂದ ಪ್ರೀತಿ ಮಾಡಾಕತ್ತಿದ್ನಿ. ಆಕಿನ ಬಿಟ್ಟಿಲ್ಲ ಅಂದ್ರೆ ಆಕಿ ಬೇರೆಯವ್ರು ಸೊತ್ತಾಗ್ತಾಳಂದ್ರೆ ಹೆಂಗೆ ಸುಮ್ಮನೆ ಇರೋಕ್ಕಾಕತಿ? ಅದಕ್ಕೆ ಆಕಿ ಕೊರಳಿಗೂ ತಾಳಿ ಕಟ್ಟಿದ್ನಿ. ತಾಳಿ ಕಟ್ಟಿದ್ಮೇಲೆ ಯಾಕೆ ಎಷ್ಟು ಚೆನ್ನಾಗಿರಂಗಿಲ್ಲ ಎರಡೆರಡು ಮದ್ವೆ? ಅವ್ರು ಜೀವನ ಮಾಡ್ತಿರಂಗಿಲ್ಲೇನು? ಹಾಂ, ಎಷ್ಟೋ ಜನ ಆಗಿರ್ತಾರೆ. ಆದ್ರೆ ನಾನು ನಿಮ್ಮನ್ನ ಮದುವೆ ಆಗಿದೆ ಅಂತ ನಿಮಗೆ ಗೊತ್ತಿದ್ದು ನೀವು ಆಕಿನ ಯಾಕೆ ಮದುವೆ ಆದ್ರಿ? ಹಾಂ, ಮದುವೆ ಆದ ಹಂಗೆ ಇದ್ರೆ ಆಗ್ತಿರ್ಕಿಲ್ಲೇನು? ಆಕೆ ಬೇರೆ ಯಾರನ್ನೋ ಮದುವೆ ಆಗಿ ತನ್ನ ಜೀವನ ತಾನು ನೋಡ್ಕೋತಿದ್ಲ. ಆದ್ರೆ ನೀವೇನು ಮಾಡಿದ್ರಿ? ಆಕೆ ಕೊಳಿಗೆ ತಾಳಿ ಕಟ್ಟೆ ನನಗೆ ಸೌತಿ ತೊಗೊಂಬಂದ್ರಿ. ಸೌತಿ ತೊಗೊಂಡ್ಮೇಲೆ ನಾನು ಯಾಕೆ ಇಲ್ಲಿಗಿರ್ಬೇಕು? ನಾನು ಇರಂಗಿಲ್ಲ. ಈಗ ನೀವು ಮಾಡಿದ ಅಂತೇಳಿ ನಾನು ಹಂಗೆ ಇನ್ನೊಬ್ಬನ ಜೊತೆ ಮದುವೆ ಆಗಿ ಅವನ ಕರ್ಕೊಂಬಂದು ಈ ಮನೆಗೆ ಇಟ್ಕೊಂಡ್ರೆ ನೀವು ಸುಮ್ಮನೆ ಇರ್ತಾರೇನು? ಹಾಂ, ಅವನ ಜೊತೆ ನಾನು ಚಕ್ಕಂದಾಡಕತ್ತಾರೆ, ನೀವು ನೋಡ್ಕೊತ ಸುಮ್ಮನೆ ಇರ್ತಾರೆ? ನಿಮಗಾದ್ರೆ ಒಂದು ನ್ಯಾಯ, ನನಗಾದ್ರೆ ಒಂದು ನ್ಯಾಯನಾ? ಮಧು, ನೋಡಿವಾಗ ಸಿಟಿ ತರಿಸ್ಬೇಡ. ನಾನು ಹೊಡೆಯೋ ಹಂಗೆ ಮಾಡಕ್ಕೆ ಹೋಗ್ಬೇಡ. ಕೈ ಬಂದೈತಿ, ಇನ್ನು ಹೊಡೆದ್ರೆ ನಿನಗೆ ನೋವು ಆಗ್ತದೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಅದನ. ಹೊಡಿತೀರಾ? ಹಾಂ, ಹೊಡಿತೀರಾ? ನನ್ನ ಹೊಡಿತೀಯನ? ಹೊಡಿರಿ, ನಾನು ನೋಡೇ ಬಿಡ್ತೇನೆ ಹೆಂಗೆ ಹೊಡಿತಾರೆ ಅಂತೇಳಿ. ಅಲ್ಲ, ಹೌದು, ಮತ್ತೆ ಗಂಡು ಮಕ್ಕಳಾದ್ರೆ ಒಂದು ನ್ಯಾಯ, ಹೆಣ್ಮಕ್ಳಿಗೆ ಆದ್ರೆ ಒಂದು ನ್ಯಾಯ. ಅಲ್ಲ, ನೀವು ಆದರೆ ಇನ್ನೊಂದು ಮದುವೆ ಮಾಡ್ಕೊಂಡು ಅದು ಕಟ್ಕೊಂಡಿರೋ ಹೆಂಡತಿ ಮುಂದೆ ಇನ್ನೊಬ್ಬಕಿನ ಕರ್ಕೊಂಡು ಬರ್ಬೋದು. ನಾವು ಕಟ್ಕೊಂಡಿರೋ ಗಂಡನ ಮುಂದೆ ಇನ್ನೊಬ್ಬನ ಮದುವೆ ಮಾಡ್ಕೊಂಡು ಕರ್ಕೊಂಬರಕ್ಕಾಗಂಗಿಲ್ಲೇನು? ಮನಸ್ಸು ಮಾಡಿದ್ರೆ ನಾನು ಹಾಗೆ ಮಾಡ್ಬೋದಾಗಿತ್ತು. ಆದ್ರೆ ನಾನು ನೀವು ನನ್ನ ಇಷ್ಟಪಡತ್ತೀರಿ, ನನ್ನ ಪ್ರೀತಿ ಮಾಡಕತ್ತೀರಿ, ನಿಮ್ಗೆ ಅಂತೂ ಇಂತೂ ನನ್ನ ಮೇಲೆ ಪ್ರೀತಿ ಬಂದತಿ, ಇವ್ರು ನನ್ನ ಚಂದಾಗ ನಡ್ಕೋತಾರೆ ಅಂತೇಳಿ ನಾನು ಸುಮ್ಮನೆ ಇಲ್ಲೇ ಉಳಿದ್ನಿ. ಆದರೆ ನೀವು ಮಾಡಿದ್ದೇನ? ಖುಷಿನ ಮದುವೆ ಆಗಿ ನಾನು ಕಂಡಿರೋ ಕನಸುಗಳನ್ನ ಎಲ್ಲ ನುಚ್ಚು ಮಾಡಿಬಿಟ್ರಿ, ಎಲ್ಲ ನುಚ್ಚು ಮಾಡಿದ್ರಿ. ನನ್ನ ಜೀವನನ ಸರ್ವನಾಶ ಮಾಡಿಬಿಟ್ರಿ. ನಾನು ಅನ್ಕೊಂಡಿದ್ದಿಲ್ಲ ನೀವು ಹಿಂಗೆ ಮಾಡ್ತಾರಂತೇಳಿ. ಛೇ, ಇವಕ್ಕೆ ಎಷ್ಟು ಹೇಳಿದ್ರು ಅಷ್ಟೇ. ನಾನೇನು ನಿನ್ನ ಜೀವನ ಸರ್ವನಾಶ ಮಾಡಿಲ್ಲ. ಇನ್ನು ನಿನ್ನ ಜೀವನ ಹಾಳು ಮಾಡಿನು. ನಿನ್ನ ಮನೆಯಿಂದ ಹೊರಗೆ ಹೋಗಂತ ಹೊರಕಳ್ಸೇನೇನು ನಾನು? ಇಲ್ಲಲ್ಲ, ಆದರೂ ನೀನು ಯಾಕೆ ಹಿಂಗೆ ಮಾಡ್ತಿದ್ದಿ? ಹೌದು, ನೀವು ಹೊರಗೆ ಕಳಿಸಿಲ್ಲ, ಆದ್ರೆ ಹೊರಗೆ ಕಳಿಸ್ತಾನ ಮನೆಯಾಗ ಇಟ್ಕೊಂಡ ನನ್ನ ಚುಚ್ಚಿ ಕೊಲ್ಲಾಕತ್ತೀರಿ. ನನಗೊಂಥರ ಅವಳಿಗೊಂಥರ ಬೇಡ, ಅವಳ ಜೊತೆ ಚೆನ್ನಾಗಿರಿ.
ನಾನು ನನ್ನ ಜೀವನನ ನೋಡ್ಕೋಬೇಕು, ನನ್ನ ಅಪ್ಪ ಅಮ್ಮನ ನೋಡ್ಕೋಬೇಕು, ಸಾಯೋವರೆಗೂ ನಾನು ಅವ್ರ ಜೊತೆ ಇರಬೇಕು ಅನ್ನೋಂಥ ನಿರ್ಧಾರ ಮಾಡೇನ. ಆದ್ರೆ ನನಗೆ ಈ ತಾಳಿ ಸಂಬಂಧ ಬೇಡ. ಈ ತಾಳಿ ಸಂಬಂಧಕ್ಕೆ ತೆಗೆದು ನಾನು ಹೋಗ್ಬೇಕಂತ ಅಂದ್ಕೊಂಡೇನಿ ಅಷ್ಟೇ. ಇದ್ರ ಮೇಲೆ ನಾನು ಜಾಸ್ತಿ ಏನು ಮಾತಾಡಲ್ಲ. ನಾನು ನಾಳೆ ಈ ಮನೆ ಬಿಟ್ಟು ಹೋಗತ್ತೀನಿ. ನೀನು ಇಲ್ಲಿಂದ ಹೋಗ್ತಾನಂದ್ರೆ ನಾನು ಸುಮ್ಮನೆ ಇರಂಗಿಲ್ಲ. ಆಮೇಲೆ ಬೇರೆ ಏನಾಗ್ತೈತಿ ಮೊದಲು ನೆನ್ಪಿಟ್ಕೊ. ಬೇರೆ ಏನು ಮಾಡ್ತೀರಾ ಮಾಡಿ, ಆದ್ರೆ ನಾನು ಮಾತ್ರ ಇಲ್ಲಿಂದ ಹೋಗ್ತೀನಿ 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 ಅಷ್ಟೇ. ನನಗೆ ಎದುರು ಉತ್ತರ ಕೊಡ್ತೀನಿ ಕೊಡು. ನೀನು ಹೆಂಗೆ ಹೋಗ್ತಿದ್ದೀವಿ ಹೊತ್ತಲ ದಾಟೆ ನಾನು ನೋಡ್ತೇನೆ. ಹಂಗೆ ತಿಳ್ಕೆಟ್ರ ನೀನು ಎಲ್ಲರ ಓದ ಕಟ್ ಹಾಕ್ತಾನೆ ಹೊರತು, ಎಲ್ಲರ ಹೋಗಿ ಕೂಡ ಹಾಕ್ತಾನೆ ಹೊರತು ನಿನ್ನ ತವ್ರ ಮನೆಗೆ ನಿಮ್ಮಪ್ಪ ಅಮ್ಮನಂತಕ ನಾನು ಕಳ್ಸಲ್ಲ. ಹೆಂಗೆ ಹೋಗ್ತಿದ್ಯಾ ಹೋಗು, ನಾನು ನೋಡೇ ಬಿಡ್ತಾನೆ ನಾನಾ ಅಂತೇಳಿ. ಹೌದಾ? ಹಂಗ ಆತ್ರಿ, ಆಯ್ತು ಅಂದ್ರೆ ನನ್ನ ನೀವು ಹೋಗಕ್ಕೆ ಪಡಂಗಿಲ್ಲ, ಇಲ್ಲೇ ಕಟ್ಟಿ ಹಾಕ್ತಾರಿ. ಆಯ್ತು ಹಾಕ್ರಿ ನೋಡೋದು ಹೆಂಗೆ ಹಾಕ್ತಾರೆ ನಾನು ನೋಡ್ತೇನೆ. ಈ ಮದುವೆ ಏನಂತ ನಿಮಗೇನೋ ಗೊತ್ತಿಲ್ಲ.